ಹಲೋ ಗೈಸ್, ಎಲ್ಲ ಹೇಗಿದ್ರೆ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ಎಲ್ಲಿಂದನೋ ಬಂದು ನಮ್ಮ ಭಾಷೆನ ಬಳಸ್ಕೊಂಡು ನಮ್ಮ ಕನ್ನಡ ಬಾವುಟನ ಹಾರಿಸ್ಕೊಂಡು ಇವತ್ತು ಅಣ್ಣ ಪೆಟ್ರೋಲ್ ಬೇಕಾ ಅಣ್ಣ ಅಂತ ಅಂದ್ಕೊಂಡು, ಸಾರಿ ಅವನಿಗೆ ಪೆಟ್ರೋಲ್ ಬೇಕಾನ ಅಣ್ಣ ಅನ್ನೋಕ್ಕೂ ಬರದೇ ಇರೋರೆಲ್ಲ ಬೆಳೆದು ಇವತ್ತು ತಿಂತಟ್ಟೆಗೆ ಹುಚ್ಚ ಅಂತ ಕೆಲಸ ಮಾಡ್ತಿದ್ದಾರೆ. ಸೊ ಯಾರ ಬಗ್ಗೆ ಅಂತ ನಿಮಗೆ ಆಲ್ರೆಡಿ ಅರ್ಥ ಆಗಿರುತ್ತೆ, ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸೊ ಅವ್ರನ್ನ ಉರ್ದು ಎಲ್ಲ ರೋಸ್ಟ್ ಮಾಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನಮ್ಮ ಜನಗಳಿಗೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಇವರು ಒರಿಜಿನಲ್ ಹೆಸರು ಹೇಳಿದ್ರೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಪೆಟ್ರೋಲ್ ಬೇಕಾನ ಅಂದರೆ ಸಾಕು, ನಮ್ಮ ಜನಗಳಿಗೆ ಗೊತ್ತಾಗೋಗುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ವಿಷಯ ಏನಂದರೆ ಸಿಂಪಲ್ ಗುರು, ಇವನೂರಲ್ಲಿ ಸಪೋರ್ಟ್ ಮಾಡೋರು ಯಾರು ಇರಲಿಲ್ಲ. ಅದಕ್ಕೆ ನಮ್ಮ ಬೆಂಗಳೂರಿಗೆ ಬಂದ. ನಿಮಗೆ ಗೊತ್ತು ನಮ್ಮ ಬೆಂಗಳೂರು ಮತ್ತು ನಮ್ಮ ಬೆಂಗಳೂರು ಜನ ಹಿಂಗೆ ಅಂತ. ಎಲ್ಲಿರೋರು ಕೈ ಹಿಡಿದು ಬೆಳೆಸ್ತಾರೋ ಇಲ್ಲೋ ಗೊತ್ತಿಲ್ಲ ಗುರು, ಆದರೆ ಬೇರೆ ಕಡೆಯಿಂದ ಬಂದವ್ರನ್ನ ಕೂರಿಸಿ ರಾಜಂತರ ಮೆರೆಸಿ ಊಟ ಹಾಕ್ತಾರೆ. ಆದ್ರೆ ಊಟ ತಿಂಡಿ ಜಾಸ್ತಿಯಾಗಿ ಕೊಬ್ಬು ಗಾಂಚಲೆಲ್ಲ ಬೆಳೆದಾಗ ಇಂಥ ಸೀಡ್ಲೆಸ್ ನನ್ನ ಮಕ್ಕಳು ಹುಟ್ಕೋತಾರೆ. ಆ ಗಾಂಚಲಿ ಕೊಬ್ಬು ಎಲ್ಲ ಜಾಸ್ತಿ ಆದಾಗ ಇವನ್ ಏನ್ ಹೇಳಿದಾನೆ ಅಂತ ನೀವೇ ಒಂದ್ಸಲ ಕೇಳ್ಕೊಂಡ್ ಬನ್ನಿ. ತುಂಬಾ ವಿಡಿಯೋಸ್ ವೈರಲ್ ಆಗ್ತಾ ಇದೆ. ಜಸ್ಟ್ ಯೂಸ್ ಗೋಸ್ವಾಮಿ ನೇಮ್ ಪಕ್ಕಾ ವೈರಲ್. ಒಂದು ಮಾತು ಹೇಳ್ತೀನಿ ಗುರು, ಐ ಡೋಂಟ್ ಕನ್ಸ್ಯೂಮ್ ಆಲ್ಕೋಹಾಲ್. ನಾನು ಈಗ ಹೋಗಿ ಆಲ್ಕೋಹಾಲ್ ಶಾಪ್ ಕ್ಲೋಸ್ ಮಾಡಿದ್ರೆ ಚಪ್ಪಲಿಯಲ್ಲಿ ಹೊಡಿತಾರೆ ಅವರು. ಈ ಕ್ರಿಯೇಟರ್ಸ್ ಎಲ್ಲ, ಕನ್ನಡ ಕ್ರಿಯೇಟರ್ಸ್ ಎಲ್ಲ ಜಲಸಿ. ನಾನು ಅಷ್ಟು ಫಾಸ್ಟ್ ಆಗಿ ಗ್ರೋ ಆಗಿದ್ದೀನಿ ಕರ್ನಾಟಕ ಬಂದು. ಜಲಸಿ ಬೇರೆ ಏನೋ ಪಾಯಿಂಟ್ ಸಿಗ್ತಾ ಇಲ್ಲ. ಸೊ ಗೇಮಿಂಗ್ ಅಷ್ಟೇ, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ. ನಮ್ K09 ರೈಡರ್ ಅವರು ನಿನ್ ಬಗ್ಗೆ ವಿಡಿಯೋ ಮಾಡಿದಾಗ ನಿನ್ನ ಒಂದ್ ಹೆಸರಿಂದ ವೆಲ್ಕಮ್ ಮಾಡ್ತಾರೆ ಆ ವಿಡಿಯೋದಲ್ಲಿ. ನಮಸ್ಕಾರ ತಿರುಬೋಕಿ ಸ್ವಾಮಿಗೆ, ಇದೇ ಹೆಸರು ನಿನಗೆ ಕರ್ನಾಟಕದವ್ರು ಇಟ್ಟಿರೋದು. ತಿರ್ಬೋಕಿ ಸ್ವಾಮಿ ಅಂತ ನಿನ್ಗೆ ಅಂತಾನೆ ಹೇಳ್ ಮಾಡ್ಸಿರೋ ತರ ಇದೆ ಗುರು ಹೆಸರು. ಏನಪ್ಪಿ ನಿನ್ನ ಹೆಸರು ಯೂಸ್ ಮಾಡ್ಕೊಂಡು ನಮ್ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗಳು ಬೆಳೀತಾ ಇದಾರಾ? ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ಲೇ ಚೈಲ್ಡ್ ಚಪಾತಿ, ನಾವಲ್ಲ ಗುರು ನಿಮ್ಮೂರಿಗೆ ಬಂದ್ಬಿಟ್ಟು ಪೆಟ್ರೋಲ್ ಬೇಕಾನಾ ಅಂತ ಅನ್ಕೊಂಡು ಬೆಳೀತಾ ಇರೋದು. ನೀವುಗಳು ನಮ್ ಕರ್ನಾಟಕಕ್ಕೆ ಬಂದು ನಮ್ ಜನನ ಭಾಷೆನ ಯೂಸ್ ಮಾಡ್ಕೊಂಡು ಭಿಕ್ಷೆ ಬೇಡ್ತಾ ಇರೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ. ಲೇ ನಿನ್ ವಿಡಿಯೋದಲ್ಲಿ ಕಂಟೆಂಟ್ ಅನ್ನೋದೇ ಇಲ್ವೋ, ಒಂದು ನಯಾ ಪೈಸಾ ಕಂಟೆಂಟ್ ಅನ್ನೋದಿಲ್ವೋ. 10 ರೂಪಾಯಿ ಬಿಸ್ಕೆಟ್ ತಂದು ನಾಯಿಗೆ ಹಾಕ್ತೀಯಾ, 10 ಲಕ್ಷ ವ್ಯೂಸ್ ತಗೋತೀಯ. ಪೆಟ್ರೋಲ್ ಬೇಕಣ್ಣ ಅಂತ 100 ರೂಪಾಯಿ ಪೆಟ್ರೋಲ್ ಕೊಡ್ತೀಯ, ಅದರಲ್ಲೂ 10 ಲಕ್ಷ ವ್ಯೂಸ್ ತಗೋತೀಯ. ನಿನಗೆ ಹೇಳ್ಬಿಟ್ಟು ಪ್ರಯೋಜನ ಇಲ್ಲ. ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಿದಾರಲ್ಲ ನಮ್ಮ ಜನ, ಅವ್ರಿಗೆ ಹೇಳ್ಬೇಕು. ಇಂಥ ಬೋಳಿ ಮಕ್ಕಳೆಲ್ಲ ತಿಕಾಬಕ್ಸಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೋ ನಮ್ಮ ಕನ್ನಡ ಕ್ರಿಯೇಟರ್ಸ್ ಬಗ್ಗೆ ಮಾತಾಡಂಗೆ ಆಗ್ಬಿಟ್ಟಿದಾರೆ ಗುರು. ಏನಪ್ಪಿ ನಿನ್ನ ಕಂಡ್ರೆ ನಮ್ ಕನ್ನಡ ಕ್ರಿಯೇಟರ್ಸ್ಗೆ ಜಲಸಿನಾ? ನಿನ್ ಮಾಡಿರೋ ಗೇಮಿಂಗ್ ವಿಡಿಯೋ ಬಗ್ಗೆ ಮಾತಾಡ್ತಾ ಇದಾರಾ? ಈ ಕ್ರಿಯೇಟರ್ಸ್ ಎಲ್ಲ, ಕರ್ನಾಟಕ ಕ್ರಿಯೇಟರ್ಸ್ ಎಲ್ಲ ಜಲಸಿ. ನಾನು ಅಷ್ಟು ಫಾಸ್ಟ್ ಆಗಿ ಗ್ರೋ ಆಗಿದ್ದೀನಿ ಕರ್ನಾಟಕ ಬಂದು. ಜಲಸಿಯಲ್ಲಿ ಬೇರೆ ಏನೋ ಪಾಯಿಂಟ್ ಸಿಗ್ತಾ ಇಲ್ಲ. ಸೊ ಗೇಮಿಂಗ್. ಅಯ್ಯೋ ತಿರ್ಬೋಕಿ ಸ್ವಾಮಿ, ಮೊದಲು ಗೇಮಿಂಗ್ ಅಂದ್ರೆ ಏನು, ಬೆಟ್ಟಿಂಗ್ ಪ್ರಮೋಷನ್ ಅಂದ್ರೆ ಏನು ಅಂತ ತಿಳ್ಕೊ, ಆಮೇಲೆ ವಿಡಿಯೋ ಮಾಡಿ ಹಾಕು ಅಂತೆ. ನಮ್ ಕನ್ನಡ ಕ್ರಿಯೇಟರ್ಸು ನಿನ್ ತೆವಲಿಗೋಸ್ಕರ ಮಾಡ್ತಿರೋ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ನಿಲ್ಸು ಅಂತ ಹೇಳ್ತಾ ಇದಾರೆ. ಆದ್ರೆ ನೀನು ನಿನ್ನ ಬೆಳೆಸಿರೋ ಜನಗಳಿಗೇನೆ ಮಣ್ಣು ತಿನ್ನಕ್ ಹೇಳ್ತಾ ಇದೆಯಲ್ಲ. ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡಿಸ್ಬಿಡ್ತೀನಿ ಗುರು. ನಿನಗೆ ಹೇಳೋದಿಷ್ಟೇ, ನೀನು ಹುಟ್ಟಿರೋ ಬೆಳೆದಿರೋ ಊರಲ್ಲೇ ನಿನಗೆ ಅನ್ನ ಸಿಕ್ಕಿಲ್ಲ, ಆದ್ರೆ ಇಲ್ಲಿಗೆ ಬಂದಿರೋದಕ್ಕೆ ನಮ್ಮ ಜನಗಳು ನಿನಗೋಸ್ಕರ ಬಿರಿಯಾನಿ ಹಾಕಿದ್ದಾರೆ. ಸೊ ಅದನ್ನ ತಿನ್ಬಿಟ್ಟು ಮುಚ್ಕೊಂಡಿದ್ದಷ್ಟು ನಿನಗೆ ಒಳ್ಳೇದು. ಓಕೆನಾ? ಹೇಳ್ಬೇಕಂದ್ರೆ ನಿನಗೆ ನೀನು ಎಲ್ಲುಟ್ಟಿದ್ಯಾ ಅಂತ ಗೊತ್ತಿಲ್ಲ ಅನ್ಸುತ್ತೆ ಗುರು. ಕನ್ನಡದಲ್ಲೂ ಭಿಕ್ಷೆ ಬೇಡ್ತೀಯ, ಇಂಗ್ಲೀಷಲ್ಲೂ ಭಿಕ್ಷೆ ಬೇಡ್ತೀಯ, ಹಿಂದಿಯಲ್ಲೂ ಭಿಕ್ಷೆ ಬೇಡ್ತೀಯ, ಇನ್ನೂ ಬೇರೆ ಬೇರೆ ಭಾಷೆಯಲ್ಲಿ ಭಿಕ್ಷೆ ಬೇಡ್ತೀಯ. ಅಂಥದ್ರಲ್ಲಿ ನೀನು ನಮ್ಮ ಕನ್ನಡದವ್ರ ಬಗ್ಗೆ ಮಾತಾಡ್ತೀಯಲ್ಲ. ಅದಕ್ಕೆ ಮೊದಲು ನೀನು ಯಾವ ಊರಿಗೆ ಹುಡ್ತವನು ಅಂತ ತಿಳ್ಕೊಬಿಟ್ಟು ಆಮೇಲೆ ನಮ್ಮ ಕನ್ನಡ ಕ್ರಿಯೇಟರ್ಸ್ ಬಗ್ಗೆ ವಿಡಿಯೋ ಮಾಡುವಂತೆ. ಹೋಗಪ್ಪ ಹೋಗು, ಹುಚ್ಚೋದ್ಬಿಟ್ಟು ಮಲ್ಕೋಗು ಹೋಗು. ಸೊ ಗೈಸ್, ನಿಮಗೆ ಹೇಳೋದಿಷ್ಟೇ, ಯಾರ್ಯಾರು ತಿಕ್ಕಬಗ್ಸಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಕಂಟೆಂಟ್ ಕೊಡ್ತಾರೆ ಅಂಥವ್ರನ್ನ ಬೆಳೆಸಿ. ಅದು ಬಿಟ್ಬಿಟ್ಟು ಸಿಂಪತಿ ತಗೊಳ್ಳೋ ಇಂಥ ತಿರ್ಬೋಕಿ ಸ್ವಾಮಿಗಳಿಗೆಲ್ಲ ದಯವಿಟ್ಟು ಸಪೋರ್ಟ್ ಮಾಡೋಕೆ ಹೋಗ್ಬೇಡಿ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.